ನಮಸ್ಕಾರ ಸ್ನೇಹಿತರೆ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ಸುದ್ದಿ ಕೇಳಲು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಂಬಲಿಸಿ. ಸಾಹಿತ್ಯದಿಂದ ಸಾಮಾಜಿಕ ಅರಿವು. ಸುರೇಶ್ ಅಂಗಡಿ. ಸುತ್ತಮುತ್ತ ಕೃತಿ ಲೋಕಾರ್ಪಣೆ. ಹೂವಿನ ಹಡಗಲಿ. ಸಾಮಾಜಿಕ ಸೌಹಾರ್ದತೆ ಅರಿವು ಚಿಂತನೆ ಕೃತಿಗಳಿಂದ ಹೊರಹೊಮ್ಮಬೇಕು ಎಂದು ಜಿಲ್ಲಾ ಕನ್ನಡ ಜಾಗೃತಿ ಸಮಿತಿ ಸದಸ್ಯ ಸುರೇಶ್ ಅಂಗಡಿ ಅಭಿಮತ ವ್ಯಕ್ತಪಡಿಸಿದರು. ಹಡಗಲಿ ಪಟ್ಟಣದ ಸೊಪ್ಪಿನ ಕಾಳಮ್ಮ ಬಡಾವಣೆಯ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದ ಆವರಣದಲ್ಲಿ ಟಿಎಂಆರ್ ಪಬ್ಲಿಕೇಶನ್ ವತಿಯಿಂದ ಹಿರಿಯ ಲೇಖಕರಾದ ಕರಿವೀರನಗೌಡ ಪಾಟೀಲ್ ಅವರ ಸುತ್ತಮುತ್ತ ಕೃತಿ ಲೋಕಾರ್ಪಣೆ ಮಾಡಿ ಮಾತನಾಡಿದರು. ಸುತ್ತಮುತ್ತ ಕೃತಿಯಲ್ಲಿ ತಾಲೂಕಿನ ಸಾಂಸ್ಕೃತಿಕ ಇತಿಹಾಸ, ಗ್ರಾಮೀಣ ಜನರ ಬದುಕು, ನಡೆದು ಬಂದ ಹಾದಿ ಅನಾವರಣಗೊಂಡಿದೆ. ಹಿಂದಿನ ಕಾಲದಲ್ಲಿ ಹಬ್ಬ ಜಾತ್ರೆಗಳಲ್ಲಿ ನಡೆಯುತ್ತಿದ್ದ ವಿವಿಧ ಗ್ರಾಮೀಣ ಸೊಗಡಿನ ಆಟೋಟಗಳು ಕುರಿತು ಸಮಗ್ರ ಮಾಹಿತಿ ನೀಡಿದ್ದಾರೆ ಎಂದು ಹೇಳಿದರು. ಲಗ್ನದ ತಯಾರಿ, ಹೂಪತ್ರಿ, ಮುದೇನೂರು ಶಾಸನಗಳು, ಹಂಪೆಯ ವಿಶೇಷ, ಸಸ್ಯಗಳು, ಹೂವಿನ ಹಡಗಲಿ ತಾಲೂಕಿನ 113 ಗ್ರಾಮಗಳ ಹೆಸರು, ಹಣ್ಣುಗಳು, ಮರೆಯಾಗುತ್ತಿರುವ ಗ್ರಾಮೀಣ ಆಟಗಳು ಹೀಗೆ ವೈವಿಧ್ಯಮಯ ವಿಷಯಗಳ ಬಗ್ಗೆ ಲೇಖಕರು ಮಾಹಿತಿ ನೀಡಿದ್ದಾರೆ ಎಂದು ಬಣ್ಣಿಸಿದರು. ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಈ ಪುಸ್ತಕಗಳನ್ನು ತಲುಪಿಸುವ ಮೂಲಕ ಕನ್ನಡ ಉಳಿಸುವ, ಬೆಳೆಸುವ ಕೆಲಸ ನಿರಂತರವಾಗಿ ಆಗಬೇಕು ಎಂದು ಹೇಳಿದರು. ತಾಲೂಕು ಕಸಾಪ ಅಧ್ಯಕ್ಷ ಟಿಪಿ ವೀರೇಂದ್ರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ನಾಡಿನ ನೆಲದ ಮಹತ್ವ ದಾಖಲಿಸುವ ವಿಶೇಷ ಕಾರ್ಯ ಸುತ್ತಮುತ್ತ ಪುಸ್ತಕದಿಂದ ಆಗಿದೆ. ಶಾಲಾ ಕಾಲೇಜುಗಳಲ್ಲಿ ಸಾಹಿತ್ಯಿಕ ಕಾರ್ಯಕ್ರಮಗಳನ್ನು ಹೆಚ್ಚು ಆಯೋಜಿಸುವುದು ಸೂಕ್ತ ಎಂದು ಅಭಿಪ್ರಾಯಪಟ್ಟರು. ಲೇಖಕ ಕರಿವೀರನಗೌಡ ಪಾಟೀಲ್ ತಮ್ಮ ಕೃತಿ ರಚನೆಯ ಅನುಭವವನ್ನು ಹಂಚಿಕೊಂಡರು. ಸಾಹಿತಿಗಳಾದ ಎಂಪಿಎಂ ಕೊಟ್ರಯ್ಯ, ಶಂಕರ್ ಬೆಟಗೇರಿ, ಎಲ್ ಖಾದರ್ ಭಾಷಾ, ಶೋಭಾ ಮಲ್ಕಿ ಒಡೆಯರ್ ಮಾತನಾಡಿದರು. ಟಿಎಂಆರ್ ಪಬ್ಲಿಕೇಶನ್ ಪ್ರಕಾಶಕರು ಸಾಹಿತಿ ತೋಮಸ್ ಶಂಕ್ರಯ್ಯ ಅಧ್ಯಕ್ಷತೆ ವಹಿಸಿ ತಾಲೂಕಿನ ಸಾಂಸ್ಕೃತಿಕ ಇತಿಹಾಸ, ಸಾಹಿತ್ಯ, ನಾಟಕ, ನೃತ್ಯ ಕಲೆ ಪ್ರಕಾರಗಳನ್ನು ದಾಖಲಿಸುವ ಪ್ರಯತ್ನ ನಮ್ಮ ಪ್ರಕಾಶನದ ಮುಖ್ಯ ಕೆಲಸ ಎಂದು ತಿಳಿಸಿದರು. ವಿಶ್ವನಾಥ್ ಪಾಟೀಲ್, ನಂದೀಶ್, ನಾಗರಾಜ್ ಮಲ್ಕಿ ಒಡೆಯರ್ ನಿರ್ವಹಿಸಿದರು. ವಿವಿಧ ಸಂಘ ಸಂಸ್ಥೆಗಳ ಪರವಾಗಿ ಲೇಖಕರನ್ನು ಗೌರವಿಸಲಾಯಿತು. ಸೊಪ್ಪಿನ ಕಾಳಮ್ಮ ಬಡಾವಣೆಯ ಹಿರಿಯರು, ಮಹಿಳೆಯರು, ಯುವಕರು, ಸಾಹಿತ್ಯಾಸಕ್ತರು ಭಾಗವಹಿಸಿದರು. ಸವಕಳಿಯ ಕನ್ನಡಗಳು ಆ ಶಬ್ದ ಅದರ ಪುಸ್ತಕಗಳನ್ನು ಬೆಂಗಳೂರಲ್ಲಿ ಕಳಿಸ್ತೀನಿ ನಾನು 24 ಪುಸ್ತಕಗಳನ್ನು. ಅದನ್ನು ಅಮೇರಿಕದವರು ರಿಸರ್ಚ್ ಮಾಡಿ ಕನ್ನಡ ಇಂಗ್ಲೀಷ್ ಟ್ರಾನ್ಸ್ಲೇಟ್ ಮಾಡಿ ನನಗೆ ಪ್ರಶಸ್ತಿ ಪತ್ರವನ್ನು ಕಳಿಸಿದರು ಅಮೇರಿಕದಿಂದ. ಆಮೇಲೆ ನನ್ನ ಗಣಿತ ಕಾರ್ಯದಲ್ಲಿ ನನಗೆ ಬೆಳ್ಳಿ ಪದಕ ಕೂಡ ಬಂದಿದೆ. ಅದಕ್ಕೆ ಹೆಚ್ಚು ಸಹಕಾರಿಭೂತರು ಅಂದರೆ ನನ್ನ ಜೀವನದಲ್ಲಿ ಇವರ ತಂದೆ ಮಾನ್ಯ ಸಿದ್ದಪ್ಪನವರು, ಆಮೇಲೆ ಹಲಿಗೇರಿ ಈರಪ್ಪನವರು, ಆಮೇಲೆ ವಿರೂಪಾಕ್ಷಗೌಡರು, ಇಂಥವರು ಹೀಗೆ ನನಗೆ 5 ಮಂದಿ ನನಗೆ ಜೀವನ ಸರಿದಂಥವರು. ಇಲ್ಲಿ ಮುದೇನೂರಿಂದ ಹಡಗಲಿಗೆ ಬಂದ ಮೇಲೆ ಕಾಳಮ್ಮ ಬಡಾವಣೆ ನಿರ್ಮಾಣ ಮಾಡಿದಂಥ ನಾನು ಅಂತ ಹೇಳ್ತಾನೆ. ಅದನ್ನು ನನ್ನ ಹೆಮ್ಮೆಯಿಂದ ಹೇಳ್ತಕ್ಕಂಥದ್ದಲ್ಲ. ನಮ್ಮ ಮನೆ ಕಟ್ಟಿದ ಮೇಲೆ ನನ್ನ ಬಂಧುವರ್ಗದಲ್ಲಿ ಏನಂದರು, ಅಡವಿಯಲ್ಲಿ ಮನೆ ಕಟ್ಟಿದ್ದಲ್ಲಪ್ಪ ಅಂದರು. ಆಗಿರ್ಬೋದು ಏನಾಗ್ತದೆ. ಈಗ ನನ್ನ ಮನೆ ಊರ ಮಧ್ಯದಲ್ಲಿ ಇದೆ. ಅದಕ್ಕೆ ಇದು ಹೈಸ್ಕೂಲಿಗೆ ಒಂದು ಸ್ಥಾಪನಕ್ಕೆ DDP ಪತ್ರಪ್ಪನವರು ನನಗೆ ಹೆಚ್ಚು ಸಹಕಾರ ಕೊಟ್ಟರು. 2 ಎಕರೆ 25 ಸೆಂಟ್ಸ್ ದಾನ ಕೊಟ್ಟೆ, 50,000 ರೂಪಾಯಿ ಡಿಪಾಸಿಟ್ ಇಟ್ಟೆ. ಅದನ್ನು ಸ್ವಂತ ಖರ್ಚಿನಿಂದ ಪತ್ರಪ್ಪನವರು DDP ಪತ್ರಪ್ಪನವರು ಬೆಂಗಳೂರಿಗೆ ಹೋಗಿ ಆರ್ಡರ್ ತಂದರು. 2 ಎಕರೆ 25 ಸೆಂಟ್ಸ್ ದಾನ ಮಾಡಿದರೆ 50,000 ರೂಪಾಯಿ ಡಿಪಾಸಿಟ್ ಇಟ್ಟರೆ ಹೈಸ್ಕೂಲ್ ನಿರ್ಮಾಣ ಆಗುತ್ತದೆ. ಅದರ ಪ್ರಕಾರ ಆಯಿತು. ಅದನ್ನು ಕಾಲೇಜ್ ಆಗಿತ್ತು MP ಪ್ರಕಾಶರಿಂದ. ಹೀಗಾಗಿ ಇಡೀ ಊರೆಲ್ಲ ಬೆಳೀತು. ಆಮೇಲೆ ಈ ನಿರ್ಮಾಣ ಆಗಿದ್ದು ಕೂಡ ಕಾಳಮ್ಮನೇ ಕಾರಣ. ಕಾಳಮ್ಮ ಮಲ್ಲಿಕಾರ್ಜುನಗಳು ಏನು ದೊಡ್ಡಪ್ಪ ನನಗೆ ಏನು ಮಾಡ್ತೀನಿ ನಾನು ಏನು ಮಾಡ್ತೇನೆ, ಗುಡಿ ಕಟ್ಟೋಣಮ್ಮ, ಗುಡಿ ಕಟ್ಟಿದ್ವಿ. ಈಶ್ವರ ಬಸವಣ್ಣನೆಲ್ಲ ನಿಮಗೆ ನೋಡ್ತಾರೆ ಮಾಡಿದ್ರೆ ಏನು ಹೇಳಿದ್ರೆ ಹೆಸರಿಡೋಣ. ನನಗೆ ಸ್ವಲ್ಪ ಹೊರಟು ಮಾತಾಡ್ತೀವಿ, ಆದರೆ ಅಭಿಮಾನದ ಮಾತು. ರಾಮದೇವ್ರ ಗುಡಿ ಹಿಂದೆ ಹಾಕಿ ಮನೆ, 1 ನಾಯಿ, 1 ಬೆಕ್ಕು, 1 ಆಕಳ ಬಿಟ್ಟರೆ ಇನ್ನು ಮನೆಯಲ್ಲಿ ಏನೂ ಇಲ್ಲ. ನಾನು ಹೋದರೆ ನಾಯಿ ಗೌ ಅಂತದ್ದಲ್ಲ, ಬೇರೆಯವ್ರನ್ನ ಒಳಗೆ ಬರ್ತದಲ್ಲ. ಹೆಚ್ಚು ಜಯಪ್ಪನವರು BEO ಅವರು, ನೀನು ಯಾರೂ ನಂಬೇಡ, ಕರಿವೇಗೌಡರು ಹೇಳ್ದಂಗೆ ನೀನು ಕೇಳಬೇಕು ಅಂದರು. ಮಲ್ಲಿಕಾರ್ಜುನ ಗುಡಿ ಕಟ್ಸಿದ್ವಿ. ಆಮೇಲೆ ಎಲ್ಲ ಆಯ್ತು. ದೊಡ್ಡಪ್ಪ ಈಗೇನು ಮತ್ತೇನು ಮಾಡ್ಬೇಕು ಅಂದರು. ಗೋಪುರ ಕಟ್ಸಿದ್ವಿ. ಗೋಪುರ ಅಂದ್ರೆ ಹಂಗೆ ಸಹ ಏನಂದರು, ಕಳ್ಸಿ ಹೇಳ್ಬೇಕಲ್ಲ. ಯಾರು? ನಾನಾ ತತ್ನಮ್ಮ ಅಂದೆ. ಹೊನ್ನಾಳಿ ಚಂದ್ರಶೇಖರ ಶಿವಾಚಾರ್ಯರು ಕಳಸನ ಸ್ಥಾಪನೆ ಮಾಡಿದರು. ಅದಕ್ಕೆ ನನಗೆ ವಾಕಿಂಗಿಗೆ ಹೋಗ್ತಕ್ಕಂಥವ್ರು
ಭರತೇಶ್ವರವರ ತಂದೆ ಶೇಷನಗೌಡರು, ಹಿಂದಿ ಪಂಡಿತರು ಚಂದ್ರಗೌಡರು, ಆಮೇಲೆ BR ಪಾಟೀಲರು, ಆಮೇಲೆ ಕನ್ನಳ್ಳಿ ಕೊಟ್ಟಪ್ಪನವರು, ಹೀಗೆ ನನಗೆ 5 ಜನ ಸ್ನೇಹಿತರಾಗಿದ್ದರು. ಏನೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ನಾವು ಮಾಡಿದ್ವಿ. ನಾನು ಹೆಮ್ಮೆ ಇದೆ ಅಂತ ಹೇಳ್ತಾನೆ. ಕಾಳಮ್ಮ ಬಡಾವಣೆ ಬೆಳೆದದ್ದು ಇಲ್ಲಿ ಪುರಸಭೆಗೆ ಏನು ಹೆಸರು ಇಡಬೇಕಂತಂದ್ರು. ಊರು ಏನು ಹೆಸರು ಇಡೋದು? ಯಾವುದು ಸುತ್ತಮುತ್ತ, ಯಾವುದು ಸುತ್ತಮುತ್ತ ಅಲ್ಲ ಅಲ್ಲ ಮೊದಲು ಬೇರೆ ಇತ್ತು. ಓಂ ಶಾಂತಿ ಅಂತ ಏನೋ ಹೇಳಿದ್ರು. ಅದಂದ್ರೆ ಅದ್ರ ಬೇಡ ಅಂದ್ರೆ ಕಾಳಮ್ಮನಷ್ಟು ದಾನಿಗಳು ಯಾರಾದರೂ ಇದ್ದರೆ ಅವ್ರ ಹೆಸರು ಇಡೋಣ, ಇಲ್ಲ ಅಂದರೆ ನೀವು ಬೇರೆ ಯಾವ್ದಾರು ಇಡ್ರಿ ಅಂದ್ರಿ. ಆವಾಗಿದ್ದು ಪುರಸಭೆಯವರೆಲ್ಲರೂ ಹಡಗಲಿ ಲೀಡರ್ಸ್ ಎಲ್ಲರೂ ಒಪ್ಪಿದ್ರು. ಕಾಳಮ್ಮ ಬಡಾವಣೆ ಅಂತ ಹೇಳಿ ನಿರ್ಮಾಣ ಆಯ್ತು. ಯಾರು ಎಂಥ ಕಾಳಮ್ಮ? ಸೊಪ್ಪಿನ ಕಾಳಮ್ಮ ಅವರ ಮಂಟನದ ಹೆಸರು ಹಾಕಿ ನಾನು ಹೇಳಿದಂಗೆ ಎಲ್ಲ ಸೊತ್ತನ್ನು 5 ಮನೆಗಳು 35 ಎಕರೆ ಜಮೀನು ನಾನು ಹೇಳಿದಂಗೆ ಕೇಳ್ತಿದ್ದು ಇದಕ್ಕೆ ನಿರ್ಮಾಣ ಆಗಿರೋ ಕಾಳಮ್ಮನನ್ನು ಸ್ಮರಿಸ್ಬೇಕಂತ ಹೇಳಿ ಇದಕ್ಕೆ ಪ್ರೋತ್ಸಾಹ ನನ್ನ ಸಾಹಿತ್ಯ ಬೆಳೀಲಿಕ್ಕೆ ಕಾರಣ PM ಶಂಕರಯ್ಯನವರು ಅಂತ ಹೇಳಿ ನಾನು ಹೇಳ್ತಾನೆ. ಇದು ಸವಕಳಿ ಹೆಂಚಿನ ಕನ್ನಡ ಶಬ್ದ. ಅದು ಬೆಂಗಳೂರು ಲೈಬ್ರರಿಗೆ 20 ಪುಸ್ತಕಗಳನ್ನು ಕಳಿಸಿದೆ. ಅದನ್ನು ಅಮೇರಿಕದವ್ರು ರಿಸರ್ಚ್ ಮಾಡಿ ಇಂಗ್ಲೀಷ್ ಟ್ರಾನ್ಸ್ಲೇಟ್ ಮಾಡಿ ಅದನ್ನು ಅಭಿನಂದನಾ ಪತ್ರ ಕಳಿಸಿದರು ಅಮೇರಿಕದಿಂದ. ಅದಕ್ಕೆ ನನಗೆ ಹೆಮ್ಮೆ ಇದೆ, ಅದಕ್ಕೆ ನನಗೆ ಹೆಮ್ಮೆ ಇದೆ ಅಂತ ಹೇಳಿ 2 ಮಾತುಗಳು ಮುಗಿಸ್ತಾನೆ. ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು. ವರ್ಕ್ಡ್ ಹಾರ್ಡ್ ಅದು ಎಲ್ಲನವರು ಸ್ಮೃತಿ ಪಟಲದಿಂದ ಅಕ್ಷರಶಃ ಅವರು ಶಂಕರಯ್ಯ ಸಾರು ಮತ್ತು ಅವರು ನಂದೀಶನ ಅವರ ಹೆಲ್ಪ್ ತಗೊಂಡು ಮಾಡಿದ್ದಾರೆ. ಒಂದು ಇದರಲ್ಲಿ ಅವು ಯಾವ್ಯಾವ ಅಂತೇಳಿ ಇವರಿಬ್ಬರು ಸೇರಿ ದಾಖಲೆ ಮಾಡಿದ್ದಾರೆ ಸರ್, ಶಂಕರಯ್ಯ ಸಾರು ಮತ್ತು ನಂದೀಶ. ಆಮೇಲೆ ಶಂಕರಯ್ಯ ಸರ್ ಬ್ರಾಕೆಟ್ನೇ ಬರ್ತಾರೆ. ಆಮೇಲೆ ಅದಕ್ಕೊಂದು ಪೂರ್ವಕವಾಗಿ ಮಾಹಿತಿಯನ್ನು ಪಡೆದಿದ್ದಾರೆ ಸರ್ ಅವರು.